ತಮಿಳುನಾಡಲ್ಲಿ ತಲಪತಿ ವಿಜಯ್, ಆಂಧ್ರದಲ್ಲಿ ಪವನ್ ಕಲ್ಯಾಣ್, ಕರ್ನಾಟಕದಲ್ಲಿ ಯಾರು? ಸ್ನೇಹಿತರೆ, ತಮಿಳುನಾಡಲ್ಲಿ ತಲಪತಿ ವಿಜಯ್ ಸಿಎಂ ಆಗಿದ್ದಾರೆ, ಆಂಧ್ರದಲ್ಲಿ ಪವನ್ ಕಲ್ಯಾಣ್ DCM ಆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಯಾವ ಹೀರೋ ಸಿಎಂ ಆದರೆ ಚೆನ್ನಾಗಿರುತ್ತೆ, ಯಾವ ಹೀರೋ ಸಿಎಂ ಆಗ್ತಾರೆ ಅನ್ನೋದು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಹೀರೋ ಬಗ್ಗೆ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದು ವಿಚಾರ ನೆನಪಿರಲಿ, ನೀವೆಷ್ಟೇ ಸರಿ ರಾಜಕಾರಣಿಗಳನ್ನ ಗೆಲ್ಸಿದ್ರು ಪದೇ ಪದೇ ಅವ್ರ ಉದ್ಧಾರ ಆಗಕ್ಕೆ ನೋಡ್ತಾರೆ ಹೊರತು ನಮ್ಮ ಉದ್ಧಾರನ ಅವ್ರು ಯಾವತ್ತೂ ಬಯಸಲ್ಲ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಕನ್ನಡ ಇಂಡಸ್ಟ್ರಿಲಿ ಯಾವುದಾದ್ರೂ ಒಬ್ಬ ಹೀರೋಗೆ ನಾವು ಚಾನ್ಸ್ ಕೊಟ್ಟರೆ ಅಟ್ಲೀಸ್ಟ್ ರಾಜಕಾರಣಿಗಳಿಗಿಂತ ಬೆಟರ್ ಆಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಕರ್ನಾಟಕದಲ್ಲಿ ಸದ್ಯಕ್ಕೆ CM ಆಗೋ ಎಬಿಲಿಟಿ ಇರೋ ಹೀರೋಗಳಂದರೆ ಉಪೇಂದ್ರ, ಶಿವರಾಜ್ ಕುಮಾರ್, ಯಶ್, ಸುದೀಪ್, ದರ್ಶನ್. ಇವಿಷ್ಟು ಜನರಲ್ಲಿ ಯಾರು ಬೇಕಾದರೂ ಎಲೆಕ್ಷನಲ್ಲಿ ಗೆಲ್ಬೋದು. ಆದರೆ ಯಾರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಕರ್ನಾಟಕದ ಡಿಫ್ರೆಂಟ್ ಹೀರೋ, ಪ್ರಪಂಚದ ಟಾಪ್ 10 ಡೈರೆಕ್ಟರ್ನಲ್ಲಿ 7ನೇ ಸ್ಥಾನದಲ್ಲಿರೋ ಹೀರೋ ಉಪೇಂದ್ರ. ಸ್ನೇಹಿತರೆ, ನನಗೆ ಒಂದಂತೂ ಅರ್ಥ ಆಗ್ತಿಲ್ಲ, ವಿಚಾರಗಳನ್ನ ಇಟ್ಕೊಂಡು ಬಂದಿರೋರಿಗೆ ಜನ ಓಟ್ ಹಾಕ್ತಾರಾ, ಇಲ್ಲ ದುಡ್ಡು ಇಟ್ಕೊಂಡು ಬಂದಿರೋರಿಗೆ ಜನ ಓಟ್ ಹಾಕ್ತಾರ ಅನ್ನೋದು ಅರ್ಥ ಆಗ್ತಿಲ್ಲ. ಈಗಿನ ಎಲೆಕ್ಷನ್ ಹೆಂಗಾಗಿದೆ ಅಂದರೆ, ಒಬ್ಬ MLA ಎಲೆಕ್ಷನಲ್ಲಿ ಗೆಲ್ಲಬೇಕಂದ್ರೆ 150ರಿಂದ 200 ಕೋಟಿ ಖರ್ಚು ಮಾಡ್ತಾನೆ. ಗೆದ್ಮೇಲೆ ಅವನು ಹಾಕಿರೋ 100-150 ಕೋಟಿಗೆ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡು 5 ವರ್ಷ ರಾಜ್ಯನ ಹಾಳು ಮಾಡಿಬಿಟ್ಟು ಮನೆಗೆ ಹೋಗ್ತಾನೆ. ಆದರೆ ಉಪೇಂದ್ರ ಅವ್ರು ಏನು ಹೇಳ್ತವ್ರೆ ಅಂದರೆ, ನಾನು ಎಲೆಕ್ಷನಲ್ಲಿ ₹1 ಖರ್ಚು ಮಾಡಲ್ಲ, ಅಕಸ್ಮಾತ್ ನಾನು ಖರ್ಚು ಮಾಡಿದ್ದೀನಿ ಅಂದರೆ ನಾನು ಖರ್ಚು ಮಾಡಿರೋ ಬಂಡವಾಳಕ್ಕೆ ರಿಟರ್ನ್ ತೆಗೆಯಕ್ಕೆ ನೋಡ್ತೀನಿ. ಅದಕ್ಕೆ ನಾನು ₹1 ಖರ್ಚು ಮಾಡಲ್ಲ, ನನ್ನನ್ನು ಮತ್ತು ನನ್ನ ಅಭ್ಯರ್ಥಿಗಳನ್ನ ಎಲೆಕ್ಷನಲ್ಲಿ ಗೆಲ್ಲಿಸಿ ಅಕಸ್ಮಾತ್ ನಾವೇನ ಕೆಲಸ ಮಾಡಿಲ್ಲ ಅಂದರೆ ನಮ್ಮನ್ನು 2ರಿಂದ 3 ದಿನದಲ್ಲಿ ಅಧಿಕಾರದಿಂದ ಇಳಿಸೋ ಪವರ್ ನಿಮಗೆ ಕೊಟ್ಟಿರ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ಉಪೇಂದ್ರ ಅವ್ರ ಅಭಿಮಾನಿ ಅಲ್ಲ, ಆದರೆ ಲಾಸ್ಟ್ ಎಲೆಕ್ಷನ್ನಲ್ಲಿ ನಮ್ಮ ಇಡೀ ಊರಲ್ಲಿ ಉಪೇಂದ್ರ ಅವ್ರಿಗೆ ಓಟ್ ಹಾಕಿದ್ದು ನಾನೊಬ್ಬನೇ. ಇದಿಷ್ಟು ಉಪೇಂದ್ರ ಅವ್ರ ಬಗ್ಗೆ. ಆದರೆ ಈಗ ಶಿವರಾಜ್ ಕುಮಾರ್. ಅಭಿಮಾನಿಗಳನ್ನ ದೇವರು ಅಂತ ಕರೆದಿರೋ ಒಂದೇ ಒಂದು ಮನೆ ಅಂದರೆ ಅದು ದೊಡ್ಡ ಮನೆ. ಇವ್ರ ಮನೆ ಹತ್ರ ಯಾರೇ ಹೋದ್ರೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾರೆ. ನೀವು ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಆಗಿದ್ರೆ ಒಂದು ವಿಡಿಯೋ ಕ್ಲಿಪ್ನ ನೋಡಿರ್ತೀರ. ಒಂದ್ಸರಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಮನೆ ಹತ್ರ ಹೋಗಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವಾಗ ಅವ್ರ ಬಾಡಿಗಾರ್ಡನ್ನ ಕರೆದು, ಓಯ್ ನಮ್ಮ ಮನೆಯಿಂದ ಏನೋ ಇದೆ ಅಣ್ಣ, ಕ್ಯಾಂಟೀನಿಗೆ ಕರ್ಕೊಂಡು ಊಟ ಮಾಡಿಸಿ ಕಳಿಸು, ಈ ಥರ ಹೇಳಿದ್ರು. ಆ ವಿಡಿಯೋನ ನೋಡಿದರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು, ಅವ್ರ ಮನೆ ಹತ್ರ ಹೋದರೆ ಊಟ ಮಾಡಿಸ್ದಂಗೆ ರಿಟರ್ನ್ ಕಳಿಸೋದೇ ಇಲ್ಲ ಅಂತ. ದೊಡ್ಡ ಮನೆ ಅಭಿಮಾನಿಗಳನ್ನೇ ಇಷ್ಟೊಂದು ಕೇರ್ ಮಾಡ್ತಾರೆ ಅಂದರೆ ಅವರೇನಾನ ಎಲೆಕ್ಷನಲ್ಲಿ ಗೆದ್ದರೆ ಇನ್ನು ನಮ್ಮ ರಾಜ್ಯನ ಎಷ್ಟು ಕೇರ್ ಮಾಡ್ಬೋದು. ಅಕಸ್ಮಾತ್ ಶಿವರಾಜ್ ಕುಮಾರ್ ಅವರು ಎಲೆಕ್ಷನಿಗೆ ನಿಂತ್ಕೊಂಡ್ರೆ ಯಾಕೆ ಗೆಲ್ಲಿಸ್ಬೇಕು ಅಂದರೆ, ಶಿವರಾಜ್ ಕುಮಾರ್ ಅವರು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ತುಂಬ ಆಸ್ತಿ ಅಂತಸ್ತು ಸಂಪಾದನೆ ಮಾಡಬೇಕನ್ನೋ ಆಸೆನೂ ಇಲ್ಲ. ಅವರಿಗಿರೋ ಒಂದೇ ಒಂದು ಆಸೆ ಅಂದರೆ ದೊಡ್ಡ ಮನೆಯವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಮನಸ್ಸಲ್ಲಿ ಉಳಿಬೇಕು, ಅಭಿಮಾನಿಗಳಿಗೋಸ್ಕರ ಏನಾನ ಮಾಡಬೇಕು ಅನ್ನೋ ಆಸೆ ಒಂದೇ ಇರೋದು ಅವ್ರಿಗೆ. ಪ್ಲೇಟ್ ಅವ್ರು ಒಂದು ಕಡೆ ಹೇಳ್ತಾರೆ, ಯಾರಿಗೆ ಆಸ್ತಿ ಅಂತಸ್ತಿನ ಮೇಲೆ ಆಸೆಗಳಿರಲ್ವೋ ಅವನು ನಿಜವಾಗಿ ಜನಗಳಿಗೋಸ್ಕರ ಕೆಲಸ ಮಾಡ್ತಾನೆ, ಅಂಥವನ್ನ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು, ಅಂಥವನ್ನ ನಾಯಕನನ್ನಾಗಿ ಮಾಡಬೇಕು ಅಂತ ಪ್ಲೇಟೋ ಅವ್ರು ಹೇಳ್ತಾರೆ. ಪ್ಲೇಟೋ ಹೇಳಿರೋ ಅಷ್ಟು ಗುಣಗಳು ಶಿವರಾಜ್ ಕುಮಾರಲ್ಲಿ ಇರೋದ್ರಿಂದನೇ ಶಿವರಾಜ್ ಕುಮಾರ್ ಏನನ್ನ ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಗೆಲ್ಲಬೇಕು ಅಂತ ನಾನು ಹೇಳ್ತೀನಿ. ಶಿವರಾಜ್ ಕುಮಾರ್ ಅವ್ರದ್ದು ಇಷ್ಟ ಆದರೆ ಇನ್ನು ಜಗತ್ನೇ ಆಳ್ತಿರೋ ಯಶ್. ಯಶ್ ಅಂದರೆ ಯಾರು ಅಂತ ಪ್ರಪಂಚದ ಯಾವ ಮೂಲೆಗೆ ಹೋಗಿ ಕೇಳಿದ್ರು ಜನ ಹೇಳ್ತಾರೆ KGF ರಾಕಿ ಬಾಯ್ ಅಂತ. ಸ್ನೇಹಿತರೆ, ನೀವು ಯಶ್ ಅವರ ಇಂಟರ್ವ್ಯೂಗಳನ್ನ ನೋಡಿರ್ಬೋದು. ಪ್ರಪಂಚದಲ್ಲಿ ಯಾರೇ ಇರಲಿ, ಎಂಥವನೇ ಇರಲಿ, ಅವನಿಗೆ ನಾನು ಸೋಲಿಸ್ತೀನಿ ಅನ್ನೋ ಪಾಸಿಟಿವಿಟಿ ತುಳುಕ್ತಿದೆ. ಈ ಮಾನ್ಸ್ಟಾರ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡೋಗಿದ್ದ ಕತೆ ಅಂತೂ ರೋಚಕ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿತ್ತು, ಅದನ್ನು ಮಾಡಿದ್ರು, ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡೋದ್ರು. ಅಕಸ್ಮಾತ್ ಇವರೇನಾದರೂ CM ಆದರೆ ನಮ್ಮ ರಾಜ್ಯ ಬೆಳಿಬೇಕಂದ್ರೆ ಏನು ಮಾಡಬೇಕು, ಜನಗಳಿಗೆ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿ ನಮ್ಮ ರಾಜ್ಯನ ಇಂಡಿಯಾದಲ್ಲೇ ಫೇಮಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವರೇನಾದರೂ ಎಲೆಕ್ಷನಲ್ಲಿ ಗೆದ್ದರೆ ಫಾರಿನ್ ಸಿಸ್ಟಮ್ನ ಕರ್ನಾಟಕಕ್ಕೆ ತಂದೆ ತರ್ತಾರೆ. ಒಂದು ದೇಶ ಅಥವಾ ಒಂದು ರಾಜ್ಯ ಬೆಳಿಬೇಕಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಯಾವಾಗಲೂ ಯುವಕರ ಮೇಲೆ ಫೋಕಸ್ ಮಾಡಿ ಮಾತಾಡ್ತಾರೆ. ಇವರೇನಾದರೂ ಎಲೆಕ್ಷನಲ್ಲಿ ಗೆದ್ದರೆ ನಮ್ಮ ಕರ್ನಾಟಕದಲ್ಲಿ ಚೇಂಜ್ ಮಾಡೋ ಒಂದೇ ಒಂದು ವಿಷಯ ಅಂದರೆ ಎಜುಕೇಷನ್ನ ಮೊದಲು ಚೇಂಜ್ ಮಾಡ್ತಾರೆ. ಎಷ್ಟವ್ರ ಕತೆ ಇಷ್ಟ ಆದರೆ ಇನ್ನು ನಮ್ಮ ಕಿಚ್ಚ ಸುದೀಪ್. ದೇಶದ ವಿಚಾರ ಬಂದರೆ ಚಾಣಕ್ಯ ಅಂತ ಕರೆಯೋದು ಅಮಿತ್ ಶಾನ. ಕರ್ನಾಟಕದ ವಿಚಾರ ಬಂದರೆ ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಚಾಣಕ್ಯ ಅಂತ ಕರೆಯೋದು ನಮ್ಮ ಮಾಣಿಕ್ಯ ಕಿಚ್ಚ ಸುದೀಪ್ನ. ಸುದೀಪ್ ಅವ್ರಿಗೆ ಯಾಕೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂದರೆ, ಫಿಲಮ್ ಇಂಡಸ್ಟ್ರಿಯಿಂದ ಅವರಿಗೆ ಅಭಿಮಾನಿಗಳಿದ್ದಾರೆ, ಅದ್ರ ಜೊತೆ ರಿಯಾಲಿಟಿ ಶೋಗಳಿಂದ ಅಭಿಮಾನಿಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದ್ದಾರೆ.
ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ವಿಚಾರನ ತುಂಬ ಥಿಂಕ್ ಮಾಡಿ ಮಾತಾಡೋ ಏಕೈಕ ವ್ಯಕ್ತಿ ಅಂದರೆ ಸುದೀಪ್ ಅವರು. ಇವರು ಯಾವುದೇ ವಿಚಾರದಲ್ಲಿ ಹೆಂಗೆ ಬೇಕೋ ಹಾಗೆ ಡಿಸಿಷನ್ ತಗೊಳ್ಳೋ ಮಾತೇ ಇಲ್ಲ. ಕರೆಕ್ಟಾಗಿ ಥಿಂಕ್ ಮಾಡಿ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋ ಏಕೈಕ ವ್ಯಕ್ತಿ ಸುದೀಪ್. ಅದಕ್ಕೆ ಇವರೇನಾದರೂ ಕರ್ನಾಟಕದ CM ಆದರೆ ಜನಗಳ ಮೂಲ ಸೌಕರ್ಯಗಳ ಬಗ್ಗೆ ಡಿಸಿಷನ್ ತಗೋಬೇಕಂದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿ ಯಾರಿಗೆ ಏನು ತಲುಪಬೇಕು ಅನ್ನೋದನ್ನು ತಲುಪಿಸ್ತಾರೆ. ಸುದೀಪ್ ಏನಾದರೂ ಎಲೆಕ್ಷನಿಗೆ ನಿಂತ್ಕೊಂಡ್ರೆ ಅವರಿಗೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ, ಹಾಗೇನೆ ಮುಖ್ಯವಾಗಿ ದರ್ಶನ್ ಅಭಿಮಾನಿಗಳಂತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಅವ್ರು ಎಲೆಕ್ಷನಿಗೆ ನಿಂತ್ಕೊಂಡ್ರೆ ಗೆದ್ದೇ ಗೆಲ್ತಾರೆ. ಇದಿಷ್ಟು ಕಿಚ್ಚ ಅವ್ರ ಬಗ್ಗೆ. ಆದರೆ ಕೊನೆಯದಾಗಿ ಮಾಸ್ ಡಿ ಬಾಸ್ ದರ್ಶನ್. ಅಕಸ್ಮಾತ್ ದರ್ಶನ್ ಅವರು ರೋಡಿಗೆ ಏನಾದರೂ ಬಂದರೆ ಅಲ್ಲಿಂದ ಜನಗಳ ಜಾತ್ರೆನೇ ಸ್ಟಾರ್ಟ್ ಆಗುತ್ತೆ. ಇವ್ರು ಎಲ್ಲಿ ನಿಂತ್ಕೋತಾರೋ ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಇವರೇನಾದರೂ ಎಲೆಕ್ಷನಿಗೆ ನಿಂತ್ಕೊಂಡ್ರೆ ಇವರಿಗೆ ಪ್ರಚಾರದ ಅವಶ್ಯಕತೆಯೇ ಇಲ್ಲ. ಕರ್ನಾಟಕದ ಮೂಲೆ ಮೂಲೆ ಗಲ್ಲಿ ಗಲ್ಲಿಲು ಮೆರವಣಿಗೆಗಳೇ ನಡೆಯೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ನಟ ದರ್ಶನ್. ಇವರಿಗಿರೋ ಅಭಿಮಾನಿಗಳೇ ಸಾಕು ಇವ್ರ ಎಲೆಕ್ಷನಿಗೆ ಗೆಲ್ಲಕ್ಕೆ. ಇವ್ರನ್ನ ಎದುರಾಕೊಂಡ್ರೆ ಕರ್ನಾಟಕದ ಯಾವ ಮೂಲೆಯಲ್ಲೂ ಯಾವ MLAನೂ ಗೆಲ್ಲಕ್ಕಾಗಲ್ಲ. ಇವರನ್ನು ಎದುರಾಕೊಂಡು MP ಎಲೆಕ್ಷನಲ್ಲಿ ಕೇವಲ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಮಾತ್ರ ಗೆಲ್ಲಕ್ಕಾಗಿದ್ದು. ಅದು ಯಾವ ರಾಜಕೀಯ ಪಕ್ಷ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊನ್ನೆ ಎಲೆಕ್ಷನಲ್ಲಿ ತಮಿಳುನಾಡಲ್ಲಿ ತಲಪತಿ ವಿಜಯ್ ಗೆದ್ರು. ಆದರೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕರ್ನಾಟಕದಲ್ಲಿ ಡಿ ಬಾಸ್ ದರ್ಶನ್ ಅವರ ಹೆಸರು. ತಮಿಳುನಾಡಲ್ಲಿ ತಲಪತಿ ವಿಜಯ್ CM ಆದಾಗ ಕರ್ನಾಟಕದಲ್ಲಿ ದರ್ಶನ್ ಅವರು CM ಆಗ್ತಾರೆ ಅಂತ ಅರ್ಧ ಭಾಗ ಪ್ರಚಾರನೇ ಆಗೋಗಿತ್ತು. ತಮಿಳುನಾಡಲ್ಲಿ ತಲಪತಿ ವಿಜಯ್ ಗೆದ್ದಾಗ ಕರ್ನಾಟಕದಲ್ಲಿ ಏನಾದರೂ ಎಲೆಕ್ಷನ್ ಇದ್ದಿದ್ರೆ ದರ್ಶನ್ ಅವರು ಎಲೆಕ್ಷನಿಗೆ ನಿಂತಿದ್ರೆ ಅಲ್ಲಿ ನಡೆಯೋ ಕಥೆನೇ ಬೇರೆದಿರ್ತಿತ್ತು. ಅವರು ಜೈಲಿಗೆ ಹೋಗಿರ್ಬೋದು, ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೂ ಇರ್ಬೋದು. ಆದರೆ ಯಾವಾಗಾದರೂ ಒಂದಿನ ಹೊರಗಡೆ ಬರ್ತಾರೆ, ನಮಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಜನಗಳಿಗೆ ಇನ್ನೂ ತುಂಬಾ ಇದೆ. ಇದೊಂಥರ ಹೆಂಗಂದರೆ ಭಕ್ತನಿಗೂ ಮತ್ತು ದೇವರಿಗಿರೋ ಸಂಬಂಧದ ಥರ. ಭಕ್ತ ಆದನು ದೇವ್ರನ್ನ ಮುಟ್ಟಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಆದರೂ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಕೈ ಮುಗಿತಾನೆ. ಅದೇ ಥರ ದರ್ಶನ್ ಅಭಿಮಾನಿಗಳೂ ದರ್ಶನ್ ಅವ್ರನ್ನ ನೋಡೋಕ್ಕಾಗ್ತಿಲ್ಲ, ಮಾತಾಡ್ಸೋಕ್ಕಾಗ್ತಿಲ್ಲ, ಆದ್ರೂ ಒಂದಲ್ಲ ಒಂದಿನ ನಮಗೆ ಒಳ್ಳೇದು ಮಾಡ್ತಾರೆ, ಹೊರಗಡೆ ಬಂದೇ ಬರ್ತಾರೆ ಅಂತ ಕಾಯ್ತಿದ್ದಾರೆ. ಇವರೇನಾದರೂ ಎಲೆಕ್ಷನಿಗೆ ನಿಂತ್ಕೊಂಡ್ರೆ TV ಮೀಡಿಯಾಗಳು ಇವರನ್ನು ಸೋಲ್ಸಕ್ಕೆ ನೋಡ್ತಾರೆ, ಸೋಷಿಯಲ್ ಮೀಡಿಯಾಗಳು ಅಭಿಮಾನಿಗಳು ಇವರನ್ನು ಗೆಲ್ಸಕ್ಕೆ ನೋಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಪ್ರಕಾರ ಯಾವ ಹೀರೋ ಬಂದರೆ ಗೆಲ್ತಾರೆ, ಯಾವ ಹೀರೋ ದೇಶನ ಉದ್ಧಾರ ಮಾಡ್ತಾರೆ, ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.